ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಇದು ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಭವನಕ್ಕೆ ಬಂದಾಗ ಡಿ.ಕೆ. ಶಿವಕುಮಾರ್ ಅವರ ಪರ್ಸನಲ್ ಸೆಕ್ರೆಟರಿ ಸೇರಿದಂತೆ ಡಿ.ಕೆ. ಸುರೇಶ್ ಇದ್ದಾರೆ ಮತ್ತು ರಂಗನಾಥ್ ಅವರು ಇದ್ದಾರೆ, ಅಲ್ಲಿ ಹ್ಯಾರಿಸ್ ಇದ್ದಾರೆ. ಸೊ ಎಲ್ಲರೂ ಲಿಫ್ಟ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಮಾಧ್ಯಮಗಳು ಅವ್ರಿಗೆ ಮೈಕ್ ಇಟ್ಟು ಪ್ರಶ್ನೆ ಕೇಳೋದಕ್ಕೆ ಮುಂದಾದರು. ಬೇಡ ಹೋಗ್ರಿ ಅಂತ ಹೊರಗಡೆ ಬಂದರು. ನಿಮಗೆಲ್ಲ ದೊಡ್ಡ ನಮಸ್ಕಾರ, ಏನು ಮಾತಾಡಲ್ಲ, ಹೋಗಿ ಹೋಗಿ ಅಂತ ಅಂದಂಗಿತ್ತಪ್ಪ. ಬಟ್ ಡೆಫಿನೆಟ್ಲಿ ಇವ್ರಿಗೆ ಮಾತು ಕೊಟ್ಟಿದ್ರಾ ಅನ್ನೋದೇ ಈಗ $1,000,000 ಪ್ರಶ್ನೆ. ಮಾತು ಕೊಟ್ಟಿದ್ರಾ? ಆ ಮಾತು ಕೊಟ್ಟಿದ್ದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಬಿಟ್ಟರೆ ಬೇರೆ ಯಾರೂ ಮಾತಾಡ್ತಾ ಇಲ್ಲ. ಆ ಮಾತು ಕೊಟ್ಟಿದ್ದರ ದಿನ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸ್ವತಃ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ರಾಜ್ಯದ ಜನ ಹಾಗಾಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಯಾರು ಕೂಡ ಅದನ್ನು ಓಪನ್ ಆಗಿ ಹೌದು ಆಗಿದೆ ಅಂತ ಹೇಳ್ತಾ ಇಲ್ಲ. ಆಗಿದೆ ಅನ್ನೋದಾದರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಒತ್ತಡ. ಮಾತುಕತೆನೇ ಆಗಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತು. ಮಾತುಕತೆ ಆಗಿದೆಯಾ ಆಗಿಲ್ವಾ, ಕ್ಲೋಸ್ ಡೋರ್ಸ್ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಬೇಕು, ಸೋನಿಯಾ ಗಾಂಧಿ ಅವರು ಹೇಳಬೇಕು. ಆದರೆ ಯಾರೂ ಈ ವಿಚಾರದಲ್ಲಿ ಮಾತಾಡದೆ ಪಾಪ ಎಷ್ಟು ಅಂತ ಸಹಿಸ್ಕೊತಾರೆ ಇವರಾದರೂ. ಇನ್ನು 2 ವರ್ಷ ಉಳಿದಿದೆ. 2.5 ವರ್ಷಕ್ಕೆ ಕೊಡ್ತೀನಿ ಅಂದಿದ್ರಿ, 3 ವರ್ಷ ಆಯಿತು. ನ್ಯೂ ಇಯರ್ ಮುಗೀತು, ಸಂಕ್ರಾಂತಿ ಮುಗೀತು, ಯುಗಾದಿ ಮುಗೀತು. ಆದರೂ ಕೂಡ ಇದ್ರ ಬಗ್ಗೆ ಮಾತುಕತೆ ಇಲ್ಲ. ಅಟ್ಲೀಸ್ಟ್ ಇವತ್ತಾದರೂ ದೆಹಲಿಗೆ ಎಲ್ಲರನ್ನೂ ಕರೆಸಿದ್ದೀರಾ, ಇವತ್ತೊಂದು ಇತ್ಯರ್ಥ ಮಾಡಿಬಿಡಿ ಅಲ್ಲ ಅಂತ ಎಷ್ಟೋ ಕಾತರದಿಂದ ಕಾಯ್ತಾ ಇದ್ರು ಡಿ.ಕೆ. ಶಿವಕುಮಾರ್. ಆದರೆ ಆ ವಿಚಾರ ಚರ್ಚೆನೇ ಆಗಿಲ್ಲ ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಕನಸು ನುಚ್ಚುನೂರಾಗಿದೆ. ಅವರ ಕನಸು ಭಗ್ನಗೊಂಡಿದೆ. ಭಗ್ನವಾದ ಮನಸ್ಸಿನಲ್ಲಿ ಏನನ್ನೂ ಮಾತನಾಡದೆ ಎಲ್ಲರಿಗೂ ದೊಡ್ಡ ನಮಸ್ಕಾರ ಹಾಕಿ ಒಳಗೆ ಹೋಗ್ಬಿಟ್ರು ಡಿ.ಕೆ. ಶಿವಕುಮಾರ್ ಅವರು. ಈಗ ಸಚಿವ ಆಕಾಂಕ್ಷಿಗಳು ಕೂಡ ತುಂಬಾ ಜನ ಇದ್ದಾರೆ. ಶಾಸಕ ಡಿ.ಕೆ. ಸರ್ ಸರ್ it seems that decision has been deferred, sir. Sir, anything on price rise? Your one comment, sir. ಈಗ ಸಚಿವ ಆಕಾಂಕ್ಷಿಗಳು ಕೂಡ ತುಂಬಾ ಜನ ಇದ್ದಾರೆ. ಶಾಸಕ ಡಿ.ಕೆ. ಸರ್ ಸರ್ it seems that decision has been deferred, sir. Sir, anything on price rise? Your one comment, sir. ಈಗ ಸಚಿವ ಆಕಾಂಕ್ಷಿಗಳು ಕೂಡ ತುಂಬಾ ಜನ ಇದ್ದಾರೆ. ಶಾಸಕ ಡಿ.ಕೆ. ಸರ್ ಸರ್ it seems that decision has been deferred, sir. Sir, anything on price rise? Your one comment, sir. ಈಗ ಸಚಿವ ಆಕಾಂಕ್ಷಿಗಳು ಕೂಡ ತುಂಬಾ ಜನ ಇದ್ದಾರೆ. ಶಾಸಕ ಡಿ.ಕೆ. ಸರ್ ಸರ್ it seems that decision has been deferred, sir. Sir, anything on price rise? Your one comment, sir. ತುಂಬ ಅಪ್ಸೆಟ್ ಆದಂಗೆ ಕಾಣ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಯಾಕಂದರೆ ಅವರ ಬಾಡಿ ಲ್ಯಾಂಗ್ವೇಜು, ಅವರ ಮುಖಚರ್ಯೆ ನೋಡಿದರೆ ಈಸ್ ಎಕ್ಸ್ಟ್ರೀಮ್ಲಿ ಅನ್ಹ್ಯಾಪಿ ಅಂತ ಅನ್ನಿಸ್ತಾ ಇದೆ. ಅವ್ರ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಸಂತೋಷ ಅನ್ನೋದಕ್ಕಿಂತ ಥರ ನಾರ್ಮಲ್ ಆಗಿದ್ದಾರೆ ಅಂತ ಅನಿಸಿಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಮುಖಚರ್ಯದಲ್ಲಿ ಅವರು ತುಂಬ ಅಪ್ಸೆಟ್ ಆಗಿದ್ದಾರೆ ಅಂತಲೇ ಅನ್ನಿಸ್ತಾ ಇತ್ತು. ಪಾಪ ಯಾರೋ ಕೇಳ್ತಾರೆ ಏನಾದರೂ ಮಾತಾಡ್ತೀರಾ ಅಂತ, ಬೇಡ ಅಂತ ಕೈ ಮುಗಿತಾರೆ. ಇನ್ನೊಬ್ರು ಯಾರಾದರೂ ಮಾತಿಗೆ ಜಗ್ಗೋಣ ಅಂತ ಯಾರೋ ಒಬ್ಬರು ಮಾಧ್ಯಮ ಮಿತ್ರರು, ಸರ್ ಪ್ರೈಸ್ ಹೈಕ್ ಬಗ್ಗೆ ಏನು ಹೇಳ್ತೀರಾ ಸಾರ್ ಅಂತ ಮೈಕ್ ಇಟ್ಟರು. ಅದಕ್ಕೂ ಕೂಡ ಅವ್ರು ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಈಸ್ ಎಕ್ಸ್ಟ್ರೀಮ್ಲಿ ಒಂಥರ ತುಂಬಾ ಅಸಂತೋಷ ಇತ್ತು ಅವ್ರ ಮುಖದಲ್ಲಿ. ಮತ್ತು ಇಷ್ಟು ದಿನದಿಂದ ಕಾದು ಇವತ್ತು ಏನಾದರೂ ಆಗುತ್ತೆ ಅಂತ ಅವ್ರು ಅಂದುಕೊಂಡಿದ್ರು. ಬಟ್ ಇವತ್ತು ಏನೂ ಕೂಡ ಆಗಿಲ್ಲ. ಅದು ಅವರಿಗೆ ಡೆಫಿನೆಟ್ಲಿ ತುಂಬ ಬೇಸರ ತರಿಸಿದೆ. ಈ ಬೇಸರ ಮುಂದಿನ ದಿನಗಳಲ್ಲಿ ಹೇಗಿರಲಿದೆ? ಎಲ್ಲವನ್ನು ನುಂಗಿ ವಿಷಕಂಠನಂತೆ ಸುಮ್ಮನಾಗ್ತಾರಾ? ಅಥವಾ ಆಯಿತು, ಮೂರು ವರ್ಷದಿಂದ ನಾನು ತುಂಬಾ ಟ್ರೈ ಮಾಡಿದ್ದೀನಿ, ಇನ್ನೇನು ಮಾಡೋದು, ಯಾವ ರೀತಿಯಾದಂಥ ಸ್ಟೆಪ್ ತೊಗೊಳ್ಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾರಾ?
ಗೊತ್ತಿಲ್ಲ. ಆರ್ ಅಶೋಕ್ ಅವ್ರು ಹೇಳಿದ ನೆನಪು ಬರ್ತಾ ಇದೆ. ಇವತ್ತು ಆಯ್ತೀನಿ, ನಾಳೆ ಆಯ್ತೀನಿ ಅಂತ ಫ್ಲೆಕ್ಸು ಬ್ಯಾನರು ರೆಡಿ ಮಾಡ್ಕೊಳ್ರಿ ಅಂತ ಹೇಳಿದ್ದೇ ಬಂತು. ಚಿಪ್ ಕೊಡ್ತಾರೆ ನಿಮಗೆ ಚಿಪ್ಪು ಅಂತ ನಾನಲ್ಲಪ್ಪ, ಆರ್ ಅಶೋಕ್ ಅವರು ಪ್ರತಿಪಕ್ಷದ ನಾಯಕರು ಹೇಳಿದರು ನಿನ್ನೆ ತಾನೇ. ಆ ವಿಚಾರ ಅಥವಾ ಆ ಮಾತು ಈ ಸಂದರ್ಭಕ್ಕೆ ನೆನಪಿಗೆ ಬಂತಷ್ಟೆ, ಮತ್ತೇನಿಲ್ಲ. ಇನ್ನು ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಮುಂದಕ್ಕೆ ಹೋಗಿದ್ಯಾಕೆ? ಇದಕ್ಕೆ ಕಾರಣ ರಾಹುಲ್ ಗಾಂಧಿ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕವನ್ನ ಕಳ್ಕೊಳ್ಳಕ್ಕೆ ಇಷ್ಟ ಇಲ್ಲ. ಸಿದ್ದರಾಮಯ್ಯನವರನ್ನ ಬದಲಾಯಿಸಿದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಂಪೂರ್ಣ ಅರಿವಿದೆ. ಮತ್ತು ರಾಹುಲ್ ಗಾಂಧಿ ಅವರು ಇನ್ ಫೇವರ್ ಆಫ್ ಸಿದ್ದರಾಮಯ್ಯನವರು, ಸೋನಿಯಾ ಗಾಂಧಿ ಅಂಡ್ ಪ್ರಿಯಾಂಕಾ ಗಾಂಧಿ ಅವರು DK ಶಿವಕುಮಾರ್ ಅವ್ರ ಫೇವರ್ ಅಲ್ಲಿದ್ದಾರೆ. ಎಷ್ಟೇ ಮನವೊಲಿಸಿದ್ರು ಕೂಡ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಒಂದು ಕಟ್ಟುನಿಟ್ಟಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅವರ ಮೇಲೆ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಲಿಲ್ಲ. ಅಷ್ಟೇ ಅಲ್ಲ, ಸೈಲೆಂಟ್ ಆಗಿದ್ದುಕೊಂಡೇ ಅವರು ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಈ ಮೌನ ಅಥವಾ ನಡೆಯನ್ನ ನೋಡಿ ಮತ್ತೊಂದು ತಿಂಗಳಿಗೆ ಈ ಒಂದು ನಾಯಕತ್ವ ಬದಲಾವಣೆಯ ವಿಚಾರವನ್ನ ಸುರ್ಜೇವಾಲಾ, ಖರ್ಗೆ ಮತ್ತು ವೇಣುಗೋಪಾಲ್ ಅವರು ಮುಂದೂಡಿದಂತೆ ಕಾಣ್ತಾರೆ. ಇಷ್ಟು ಮಾಡಕ್ಕೆ ಅಷ್ಟು ದೊಡ್ಡ ಕಸರತ್ತು ಎದಕ್ಕೆ ಮಾಡಬೇಕಾಗಿತ್ತು ಅಂತ ಏನೋ ಮಾಡಿಬಿಡ್ತೀವಿ, ಗುಡ್ಡ ಕಡಿದು ಇಲಿ ತೆಗ್ಯಾಕೆ ಇಷ್ಟೆಲ್ಲ ದೊಡ್ಡ ಡ್ರಾಮಾ ಎದಕ್ಕೆ ಬೇಕಾಗಿತ್ತು? ನಾವು ಆ ಚರ್ಚೆನೇ ಮಾಡ್ತಾ ಇಲ್ಲ ಅಂತ ತಾವು ಹೇಳೋದಕ್ಕೆ ಇಷ್ಟು ಜನರನ್ನ ಎದಕ್ಕೆ ಕರೆಸ್ಕೊಂಡ್ರಿ ನೀವು ಅಂತ. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಡೆಲ್ಲಿ ಮಠ ಬಂದು ಲಾಸ್ಟ್ ಮಿನಿಟ್ ಫ್ಲೈಟ್ ಹಿಡಿದು ಅಷ್ಟೊಂದು ಜನ ಸಚಿವರು, ಅಷ್ಟೊಂದು ಜನ ಸಚಿವಾಕಾಂಕ್ಷಿಗಳು ಎಲ್ಲರೂ ಸುಮ್ಮನೆ ಯಾವುದೇ ರೀಶಫಲ್ಲು ಇಲ್ಲ, ಏನೂ ಇಲ್ಲ. ಇನ್ನು ರಾಜ್ಯಸಭೆಗೆ, ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳ ಆಯ್ಕೆನೂ ಆಗಿಲ್ಲ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಇನ್ನೂ ಏನೂ ಕೂಡ ನಾನು ಆಗ್ತೀನಿ ಅಂತ ಯಾರು ಕೂಡ ಮುಂದೆ ಬಂದಿಲ್ಲ. ಫೈಟ್ ಇಲ್ಲ, ಸಿಕ್ಕಾಪಟ್ಟೆ ಜನರ ಕ್ಯೂ ಇಲ್ಲ. ಆದರೆ ಊರಿಗೆ ಮುಂಚೆ ಸಭೆ ಮಾಡಿದ್ದೀವಿ ಅಂತ ಹೇಳೋದ್ರ ಮೂಲಕ ತೇಪೆ ಹಚ್ಚಿದ್ದಾರೆ. ಒಂದಂತೂ ಸತ್ಯ, ನಾಯಕತ್ವ ಬದಲಾವಣೆ ಇಲ್ಲ 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 ಈ ದಿನಕ್ಕಂತೂ ಇತ್ಯರ್ಥ ಆಗಿಲ್ಲ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ.